3 ತಿಂಗಳ ಗಡುವು ಮುಗಿದರೂ ಸಿಗದ ಮನೆಯ ಉತ್ತಾರೆ. ತಹಶೀಲ್ದಾರ್ ಕಚೇರಿ ಮುಂದೆ ನಿವಾಸಿಗಳ ಅನಿರ್ದಿಷ್ಟಾವಧಿ ಧರಣಿ. ಪಟ್ಟಣದ ಇಂದಿರಾನಗರ, ಗೂಳ್ಳರ ಓಣಿ ಹಾಗೂ ಪಿಲೇಕಮ್ಮ ನಗರದ ನಿವಾಸಿಗಳಿಗೆ ಕಳೆದ 4 ವರ್ಷಗಳಿಂದ ಮನೆಯ ಉತಾರಿ ನೀಡದ ಅಧಿಕಾರಿಗಳ ವಿಳಂಬ ಧೋರಣೆ ಖಂಡಿಸಿ ಸೋಮವಾರದಿಂದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಬಡಾವಣೆಯ ನಿವಾಸಿಗಳು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಘಟನೆಯ ಹಿನ್ನೆಲೆ: ಕಳೆದ 2025ರ ಡಿಸೆಂಬರ್ನಲ್ಲಿ ಇದೇ ಬೇಡಿಕೆಗಾಗಿ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ದರು. ಆಗ ಸ್ಥಳಕ್ಕೆ ಆಗಮಿಸಿದ್ದ ತಹಶೀಲ್ದಾರ್, ಪುರಸಭೆ ಹಾಗೂ ಸ್ಲಂ ಬೋರ್ಡ್ ಅಧಿಕಾರಿಗಳು 3 ತಿಂಗಳ ಒಳಗಾಗಿ ಸಮಸ್ಯೆ ಬಗೆಹರಿಸಿ ಉತಾರಿ ನೀಡಲಾಗುವುದು ಎಂಬ ಭರವಸೆ ನೀಡಿದ್ದರು. ಈ ಭರವಸೆಯ ಮೇರೆಗೆ ಪ್ರತಿಭಟನೆ ಕೈಬಿಡಲಾಗಿತ್ತು. ಆದರೆ ಅಧಿಕಾರಿಗಳು ನೀಡಿದ ಗಡುವು ಮುಗಿದರೂ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಆಕ್ರೋಶಗೊಂಡ ನಿವಾಸಿಗಳು ಪುನಃ ಪ್ರತಿಭಟನೆಗಿಳಿದಿದ್ದಾರೆ. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಮಹಿಬೂಬಾ ಮುಲ್ಲಾ, ನಾಗೇಶ ಜಾಧವ, ಬುಡ್ಡಾ ನಿಡಗುಂದಿ ಹಾಗೂ ಕಾಂಗ್ರೆಸ್ ಮುಖಂಡಿ ಸುಜಾತಾ ಶಿಂದೆ ಮಾತನಾಡಿ, ಹಿಂದಿ ಕೈಬರಹದ ಉತಾರಿ ನೀಡುವಾಗ ಯಾವುದೇ ತೊಂದರೆ ಇರಲಿಲ್ಲ. ಆದರೆ ಕಂಪ್ಯೂಟರ್ ಉತಾರಿ ಆರಂಭವಾದಾಗಿನಿಂದ ತಾಂತ್ರಿಕ ಕಾರಣ ನೀಡಿ ನಮಗೆ ಅನ್ಯಾಯ ಮಾಡಲಾಗುತ್ತಿದೆ. ಉತಾರಿ ಇಲ್ಲದೆ ಬ್ಯಾಂಕ್ ಸಾಲ ಸಿಗುತ್ತಿಲ್ಲ. ಇದರಿಂದ ಮಕ್ಕಳ ಶಿಕ್ಷಣ, ಮದುವೆ ಹಾಗೂ ಆರೋಗ್ಯದಂತಹ ತುರ್ತು ಸಂದರ್ಭಗಳಲ್ಲಿ ಹಣಕಾಸಿನ ತೊಂದರೆ ಎದುರಾಗಿದೆ. ಸೂಕ್ತ ಚಿಕಿತ್ಸೆ ಸಿಗದೆ ಈಗಾಗಲೇ ಬಡಾವಣೆಯ 3 ಸಾವನ್ನಪ್ಪಿದ್ದಾರೆ ಎಂದು ಅಳಲು ತೋಡಿಕೊಂಡರು. ನಮ್ಮ ಜಾಗಕ್ಕೆ ಸ್ಟೇ ಅನ್ವಯಿಸುವುದಿಲ್ಲ. ನಾವು ನಿಯಮಿತವಾಗಿ ಪುರಸಭೆ ತೆರಿಗೆ ಪಾವತಿಸುತ್ತಿದ್ದೇವೆ. ಇಂದಿರಾನಗರದ 5 ಎಕರೆ 14 ಗುಂಟೆ ಜಾಗದ ಮೇಲೆ ಯಾವುದೇ ನ್ಯಾಯಾಲಯದ ತಡೆಯಾಜ್ಞೆ ಇಲ್ಲ. ಹೈಸ್ಕೂಲ್ ಹಿಂಭಾಗದ ಜಾಗದ ಮೇಲಿರುವ ಸ್ಟೇ ಆರ್ಡರ್ಗೂ ನಮ್ಮ ಬಡಾವಣೆಗೂ ಸಂಬಂಧವಿಲ್ಲ. ಹೀಗಿದ್ದರೂ ಅಧಿಕಾರಿಗಳು ವಿನಾಕಾರಣ ವಿಳಂಬ ಮಾಡುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ದೂರಿದರು. ಮೊದಲಿನ ಹಳೆ ಉತಾರಿ ಅದಾವ, ಕೈ ಬರೋ ಉತಾರಿ. ನಾವೇನು ಹೇಳಿದೆ ಅವರಿಗೆ, ನೀವು ಯಾವ ಉತಾರಿ ಅದಾವು, ಯಾವ ಟ್ಯಾಕ್ಸ್ ಪೇ ಇದ್ದಿದ್ದದಾವು, ಯಾವ ಹಕ್ಕುಪತ್ರ ಅದಾವು, ಆ ಹಕ್ಕುಪತ್ರಗಳಿಗೆ ನೀವು ಬಂದು ಸರ್ವೆ ಮಾಡ್ಕೊಂಡು ಹೋಗ್ರಿ. ಸರ್ವೆ ಮಾಡ್ಕೊಂಡು ಹೋಗಿ 5 ಎಕರೆ 14 ಗುಂಟೆ ಒಳಗೆ ಪೂರಾ ಎಷ್ಟು ಲೀಗಲಿ ಅದಾವ ಅಂತ ಹೇಳ್ತೀರಲ್ಲ, ನೀವು ಅಷ್ಟರ ಕೊಡ್ಬೇಕಲ್ಲ. ಅವಕ್ಕೂ ರೆಸ್ಪಾನ್ಸ್ ಇಲ್ಲ ಅಂತಂದ್ಮೇಲೆ ಈಗ ನಾವೆಲ್ಲೂ ಹೋರಾಟ ನೋಡಿ ಸರ. ಈಗ ಆಮೇಲೆ ನಾವು ಈಗ ಉಪವಾಸ ಸತ್ಯಾಗ್ರಹ ಮಾಡಾಕತ್ತೀವಿ. ಆಮೇಲೆ ಏನೈತಿ, ಅಮರ ಉಪವಾಸ ಸತ್ಯಾಗ್ರಹ ಹುಡ್ಕೋತೀವಿ ನೋಡ್ರಿ. ಮತ್ತು ಪಿಲೇಕಂ ನಗರ ಗೋಲ್ರೋಣಿ ಸ್ಲಮ್ ಏರಿಯಾ ವತಿಯಿಂದ ಅತಿ ಬೃಹತ್ ಹೋರಾಟ ಹಮ್ಮಿಕೊಂಡಿದ್ದು. ಸುಮಾರು ಈ ಒಂದು 3-4 ತಿಂಗಳಿಂದ ನಮ್ದೊಂದು ಹೋರಾಟ ಇತ್ತು. ಆವಾಗ ಇಲ್ಲಿನ ತಾಲೂಕು ದಂಡಾಧಿಕಾರಿಗಳು ಮತ್ತು ಪುರಸಭೆ ಅಧಿಕಾರಿಗಳು ಮತ್ತು ಚಲಾವಣೆ ಅಧಿಕಾರಿಗಳು ಕೂಡ ಸೇರಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು. 3 ತಿಂಗಳ ಒಳಗಾಗಿ ನಿಮ್ಗೆ ಏನದ ತಮ್ಮ ಬೇಡಿಕೆಯನ್ನು ನಾವು ಈಡೇರಿಸ್ತೇವೆ ಅಂತೇಳಿ ನಮಗೆ ಸುಳ್ಳು ಆಶ್ವಾಸನೆ ಕೊಟ್ಟು ನಮ್ಮ ಧರಣಿಯನ್ನು ನಿಂದಿರಿಸಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು. ಇವಾಗ ಅವ್ರು ಕೊಟ್ಟಂಥ ಸುಳ್ಳು ಆಶ್ವಾಸನೆ ಖುಷಿ ಹೋಗಿದ್ದರಿಂದ ಮತ್ತೆ ಹೋರಾಟನ ಪ್ರಾರಂಭಿಸಿದ್ದೇವೆ. ಈ ನಮ್ಮ ಹೋರಾಟ ನಮಗೆ ನ್ಯಾಯ ಸಿಗೋರಿಗೂ ನಾವು ಈ ಹೋರಾಟ ಮಾಡ್ತೀವಿ. ಯಾವುದೇ ಒಂದು ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನಮ್ಮ ಹೋರಾಟ ನಿಲ್ಲಬೇಕಾದ್ರೆ ನಮಗೆ ಉತಾರಿನ ಕೊಡಬೇಕು ಬಂದು. ಅದೇ ರೀತಿ ನಮ್ಮದು ಸುಮಾರು 70 ವರ್ಷಗಳಿಂದ ಇದ್ದಂಥ ಏರಿಯಾ ಅದು. 70-75 ವರ್ಷಗಳಿಂದ ಅತಿ ಹಳೆಯ ಏರಿಯಾ ಅದು. ಅದು ಇಂದಿರಾ ಆಶ್ರಯ ಕಾಲೋನಿ, ಇವಾಗ ಇಂದಿರಾನಗರ ಆಗಿದೆ. ಏನೇನು ಅನಾನುಕೂಲ ಅಂದ್ರೆ ನಮ್ಮ ಏರಿಯಾದಾಗ ಇರೋ ಎಲ್ಲರೂ ಕಡ್ಬಿಡ್ರು. ಇವಾಗ ಅದನ್ನು ಏನಾದ್ರು ಕಂಪ್ಯೂಟರ್ ಉತಾರಿ ಕೊಟ್ರಂತಂದ್ರೆ ಮಕ್ಕಳಿಗೆ ಒಂದು ಸಾಲಿಗಂತ ಲೋನ್ ತಗೊಳ್ಳೋದಾಗಲಿ, ಮಕ್ಕಳು ಮದುವೆ ಮಾಡೋದಂತರ ಆಗಲಿ, ಇಲ್ಲ ಅದು ಉತಾರಿ ಮ್ಯಾಗ ಸಾಲ ತಗೊಂಡು ಮನೆ ಕಟ್ಸೋದಾಗಲಿ, ಒಂದೇನೋ ಬಿಸ್ನೆಸ್ ಮಾಡಕ್ಕೆ ಒಂದು ಅನುಕೂಲ ಆಗ್ತದೆ. ಯಾಕಂದ್ರೆ ನಮ್ಮ ಏರಿಯಾದಾಗಿರೋ ಎಲ್ಲರೂ ಕಡ್ಬಿಡ್ರಿ. ಆ ಕಡುಬಡ್ರಿಗೆ ಒಂದು ಅನುಕೂಲ ಆಗಲಿ ಅಂತ ಹೇಳಿದ್ರೆ ನಾವು ಕಂಪ್ಯೂಟರ್ ಉತಾರಿ ಕೊಡಂತೆ ಸುಮಾರು ವರ್ಷಗಳಿಂದ ಅಲ್ದಾಡಕತ್ತೀವಿ. ಅದಕ್ಕೆ ಅವ್ನು ನಮ್ಗೆ ಮುಗಿ ತುಪ್ಪ ಸೋರುವಂತ ಕೆಲಸ ಪುರಸಭೆ ಅಧಿಕಾರಿ ಮಾಡಕತ್ತಾನ. ಇದಕ್ಕೆ ಕಾರಣದ ಕೈಗಳನ್ನು ಕೈವಾಡ ಇದೆ. ನಾವು ಯಾವ ವ್ಯಕ್ತಿಗತವಾಗಿ ಹೇಳಲ್ಲ. ನಾವು ದಯಮಾಡಿ ಇದು 1 ಸಲ ಅಲ್ಲ 100 ಸಲ ಆದ್ರೂ ಕೂಡ ನಾವು ಪುರಸಭೆ ಅಧಿಕಾರಿಗೆ ನಾವು ಪದೇ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ಅಲ್ಲಿ ಸುಮಾರು 72 ಇಸ್ವಿಯಲ್ಲಿ ಅದು ಇಂದಿರಾನಗರ ಆಶ್ರಯ ಕಾಲೋನಿ ಕೊಟ್ಟಿದ್ದು, ಅಲ್ಲಿದ್ದು ವಾಸವಾಗಿದ್ದೀವಿ. ಅವಾಗ ಕೈ ಬರ ಉತ್ತಾರ ಅವಾಗ್ಲಿಂದನೂ ಕೊಡ್ಕೋತ ಬಂದಿದ್ರು ಅವರು. ನಾವು ಆಮೇಲೆ ಇದು ಆಸ್ತಿ ತೆರಿಗೆ ಬಂದಾಗ ಅವಾಗ್ಲಿಂದ ಟ್ಯಾಕ್ಸ್ ಪೇ ಮಾಡಿಕೇಸಿ ಇವೆಲ್ಲ ಟ್ಯಾಕ್ಸ್ ಪೇ ಮಾಡಿಂದ ಕೈ ಬರನ ಉತ್ತಾರ ಇದ್ದು. ಇವಾಗ ಕಂಪ್ಯೂಟರ್ ಉತ್ತಾರ ಬಂದಿಂದಲಿಂದ ಉತ್ತಾರ ಕೊಡಾಕ್ತಾ ಇರಲಿಲ್ಲ. ಸ್ಲಮ್ ಏರಿಯಾ ಮುನ್ಸಿಪಾಲ್ಟಿ ಒಳಗೆ ಇದ್ದಿದ್ದು ಸ್ಲಮ್ಗೆ ಡೈವರ್ಟ್ ಮಾಡಿಕೇಸಿ ಮುನ್ಸಿಪಾಲ್ಟಿ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿಕೇಸಿ ಇದು ಒಂದು ಏನು ಮಾಡಾಕತ್ತಾರ ಅಂದ್ರೆ ಮನುಷ್ಯಾಗ ಮಿಸ್ ಗೈಡೆನ್ಸ್ ಮಾಡ್ಕೇಸಿ ಡೈವರ್ಟ್ ಮಾಡುವಂಥ ಇಂಥ ಒಂದು ಕುತಂತ್ರ ನಡೆದಾವು.
ಇದ್ರೊಳಗೆ ಏನು ಮಾಡಾಕತ್ತಾರ, ಕೊಳಚೆ ಪ್ರದೇಶದವರು ಬಂದು ಸರ್ವೆ ಮಾಡ್ತಾರೆ, ಮತ್ತು ಆಮೇಲೆ ಮುನ್ಸಿಪಾಲಿಟಿದವ್ರು ಬಂದು ಸರ್ವೆ ಮಾಡ್ತಾರೆ. 5 ಎಕರೆ 14 ಗುಂಟೆ ಒಳಗೆ ಅಷ್ಟೇ ನಾವು ಉತ್ತಾರ ಲೀಗಲಿ ಅದಾವ ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರಿಗೆ ಇವ್ರು ಹಸ್ತಾಂತರ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ಅವ್ರಿಗೆ ಇವ್ರು ನಮಗೆ ಲಿಸ್ಟ್ ಕಳಿಸಿಲ್ಲ ಅಂತ ಇವ್ರು ಹೇಳ್ತಾರೆ. ಇದು ಹಿಂಗೆ ಹೇಳ್ಕೊತ ಹೋಗಿ ಅದು ಎಲ್ಲ ಹೋಗಿ ಅದು ಒಂದು 200/200 ಜಾಗಕ್ಕೆ ಅದು ಸ್ಟೇ ಆಗಿದ್ದ ಸಂಬಂಧ, ಅದು ಸ್ಟೇ ಆದ ಸಂಬಂಧ ಅದು ಕೋರ್ಟ್ನಾಗ ಇತ್ಯರ್ಥ ಆಗ್ತೈತಿ. ಆಗೋರಿಗೆ ಅದು ಬೇರೆನ ಈ ವಿಷಯ. ಅದು ಡಿಗ್ರಿ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ನಮ್ಗೆ ಅನಾನುಕೂಲ ಐತಿ. ಯಾವ ಬ್ಯಾಂಕ್ನಲ್ಲೂ ನಮ್ಗೆ ಲೋನ್ ಕೊಡೋದಿಲ್ಲ, ಎಜುಕೇಶನ್ ಲೋನ್ ಕೊಡೋದಿಲ್ಲ. ನಾವೇನು ನೌಕರಸ್ಥರಲ್ಲ, ಏನೋ ಅಲ್ಲ, ನಾವು ಬಡ ಕೂಲಿ ಕಾರ್ಮಿಕರು. ನಮಗೇನೈತಿ, ಮಕ್ಕಳಿಗೆ ಕಲಿಸುವಂಥ ಭವಿಷ್ಯನೂ ಹಾಳು ಮಾಡಾಕತ್ತೀವಿ. ನಾವು ಈ 4 ವರ್ಷದಿಂದ ಹಾಳು ಮಾಡಾಕತ್ತೀವಿ. ಬೇರೆದು ಈ ಮದುವೆ ಮುಂಜಿ ಏನಾರು ಬಂತಂದ್ರೆ ಯಾರ ಬಳಿ ಹೋದ್ರೆ ದುಡ್ಡು ಕೊಡ್ತಾರೆ. ನಮಗೆ ಯಾವುದಕ್ಕೂ ಹೋದ್ರೂ ನಮ್ಗೆ ಉತ್ತಾರಿ ಕೇಳ್ತಾರೆ. ಆ ಉತ್ತಾರಿ ಇಲ್ಲದಿದ್ದರೆ ನಮಗೆ ಏನೈತಿ, ಎಲ್ಲಿ ಸಾಲನೂ ಸಿಗೋದಲ್ಲ. ಮೇಲಾಗಿ ಈ ಸಾಲದ ಹೊರೆಯಿಂದ ಇಬ್ಬರು ಮೂವರು ಆತ್ಮಹತ್ಯೆ ಮಾಡ್ತಾರೆ. ಈಗ 4 ತಿಂಗಳಾದ್ರೂ ನಮಗೆ ಬಡವರಿಗೆ ಇಂದಿರಾನಗರ, ಪಿಲೇಕಂ ನಗರ, ಅಂಬೇಡ್ಕರ್ ನಗರ, ಗೊಲ್ರೋಣಿ ಇವು 4 ಓಣಿಗಳಿಗೆ ಉತ್ತಾರಿಗಳನ್ನು ಬಂದಿಟ್ಟು ಬಿಟ್ಟಾರೆ. ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ಉತ್ತಾರಿ ಕೊಡ್ತಾ ಇದ್ದಾರೆ. ಈ ಸ್ಲಮ್ ಏರಿಯಾಗಳಿಗೆ ಯಾಕೆ ಉತ್ತಾರಿ ಕೊಡ್ತಾ ಇಲ್ಲ ಬಡ್ರ ಏರಿಯಾಕ್ಕೆ? ಅದನ್ನು ಬೇಕಾಗಿತ್ತು ಸರ್. ಮತ್ತು 4 ತಿಂಗಳಾದ್ರೂ ಏನು ಮಾಡಿದ್ರು ಇವರು? ಮತ್ತೀಗ 4 ದಿವಸ ಅಂತ ಏನು ಕೊಡ್ತಾರ ನಮ್ಗೆ ಗ್ಯಾರಂಟಿ ಇಲ್ಲ. ಬಡವ್ರು ಏನು ಮಾಡ್ಬೇಕು ಹೇಳಿ? ಸ್ಟೇ ಐತೆ ಅಂತ ಹೇಳಿದ್ರು, ಅದು ಕಡಿಮಿಷನ್ ಏರಿಯಾಕ್ಕೆ ಅಷ್ಟೇ ಒಂದು 200/200 ಅದಕ್ಕೆ ಸ್ಟೇ ಇದೆ. ಬಾಕಿದು 40 ವರ್ಷದಿಂದ ನಮ್ಮಲ್ಲಿ ಉತ್ತಾರಿ ಅದಾವ, ಟ್ಯಾಕ್ಸ್ ಅದಾವು, ಎಲ್ಲ ಅದಾವ್ರಿ. ಆ ಫಲಾನುಭವಿಗಳಿಗೆ ಕೊಡ್ಬೇಕಲ್ಲ ರೀ ಸರ್. ಯಾವುದಕ್ಕೆ ಸ್ಟೇ ಇದೆ ಅಷ್ಟೇ ಇರಲಿ, ನಾವು ಬೇಡನಲ್ಲ, ಅದಕ್ಕೆ ನಾವು ಅಡ್ಡಿ ಮಾಡಲ್ಲ ಯಾರು. 4 ತಿಂಗಳು ಅದು ಎಷ್ಟೈತೆ ಅಷ್ಟೇ ಸ್ಟೇ ಇಲ್ರಿ. ಬಾಕಿದವ್ರಿಗೆಲ್ಲ ಫಲಾನುಭವಿಗಳಿಗೆ ಕೊಡ್ಬೇಕು ಅಂತೇಳಿ ಹೇಳ್ಕೊತ ಹೊಂಟ್ಬಿಟ್ಟಾನ್ರಿ ಚೀಫ್ ಆಫೀಸರ್. ಸ್ಟೇ ಐತಿ ಅದು ವಿಕೆಟ್ ಆಗಲಿ, ಆಮೇಲೆ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಕೊತ ಹೊಂಟ್ಬಿಟ್ಟಿದ್ದಾರೆ. ಈ ದಿನ DC ಅವ್ರು ಬಂದು ನಮಗೆ ಇಲ್ಲಿ ನಮಗೆ ಈಗ ದಕ್ಷಿಣನೇ ಚಾಲು ಮಾಡ್ತೀನಿ ಅಂತ ಹೇಳೋವರೆಗೂ ನಾವು ಹೋರಾಟ. ಈಗಾಗಲೇ 3 ತಿಂಗಳು 4 ತಿಂಗಳು ಹಿಂದೆನೆ ಮಾಡಿದ್ವಿ. ಅದಕ್ಕೆ ಮುನ್ಸಿಪಾಲಿಟಿ ಅವರು ಮತ್ತು ತಹಸೀಲ್ದಾರ್ ಮೇಡಮ್ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ರು. ಏನಪ್ಪ ಅಂತಂದ್ರೆ 3 ತಿಂಗಳು ಟೈಮ್ ಕೊಡಿ, 3 ತಿಂಗಳಲ್ಲಿ ನಿಮಗೆ ಉತ್ತಾರಿ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಕೋರ್ಟ್ನಾಗ ಐತಿ ಕೇಸ, ಅಲ್ಲಿ ಐತಿ ಇಲ್ಲಿ ಐತಿ ಅಂತ ಹೇಳಿ ದಾರಿ ತಪ್ಪಿಸಿದ್ರು. ಅದನ್ನು ನಾವು ನಂಬಿ ಹೋರಾಟವನ್ನು ಮುಕ್ತಾಯ ಮಾಡಿ ಮನೆಗೆ ಹೋಗಿದ್ವಿ. 3 ತಿಂಗಳು ತುಂಬಿ 4ನೇ ತಿಂಗಳು ಚಾಲ್ತಿ ಆಗ್ತಾ ಇದೆ. ಇವಾಗ್ಲೂ ಮನವಿ ಲೆಟರ್ ಕೊಟ್ಟಿದ್ದೀವಿ. 4ನೇ ತಾರೀಕು ಒಳಗಡೆ ನಮಗೆ ಏನಾದರೂ ಉತ್ತರ ಸಿಗದೆ ಇದ್ರೆ ನಾವು ತಿರ್ಗಾ ಹೋರಾಟ ಮಾಡ್ತೀವಂತ. ಅದಕ್ಕೂ ಏನು ಉತ್ತರ ಕೊಟ್ಟಿಲ್ಲ. ಮತ್ತು ನಮ್ಮ ಮಾನ್ಯ ಶಾಸಕರ ಗಮನಕ್ಕೂ ತಂದಿದ್ದೀವಿ ನಾವು. ಶಾಸಕರು ಸಾಹೇಬ್ರೆ, ಈ ಥರ ಜನಗಳಿಗೆ ಅನ್ಯಾಯ ಆಗ್ತಾ ಇದೆ, ಬಡ ಜನಗಳ ಏರಿಯಾಕ್ಕೆ ಉತ್ತಾರಿ ಕೊಡ್ತಾ ಇಲ್ಲ ಅಂತ ಅವ್ರ ಗಮನಕ್ಕೂ ತಂದಿದ್ದೀವಿ. ಶಾಸಕರು ಹೇಳಿದ್ದಾರೆ, ಹೋರಾಟ ಮಾಡ್ರಮ್ಮ, ಅಧಿಕಾರಿಗಳು ಯಾಕೆ ತಪ್ಪು ಮಾಡ್ತಾ ಇದ್ದಾರೆ ಬೆಳಕಿಗೆ ಬರಲಿ ಅಂತ ಅವರು ಕೂಡ ಹೇಳಿದ್ದಾರೆ. ಅದ್ರ ಮಹಿಳಾ ಎಲ್ರ ಗಮನ ನಾವು ಮೊದಲು ತಾಲೂಕಲ್ಲಿ ಎಲ್ರಿಗೂ ತಿಳಿಸೋಣ, ತಾಲೂಕಿಗೆ ಮಿಕ್ಕಿದ ಮೇಲೆ DC ಅವ್ರ ಹತ್ರ ಹೋಗೋಣ. 2ನೇ ಬಾರಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಅವರು ರಿಕ್ವೆಸ್ಟ್ ಮಾಡಿ 3 ತಿಂಗಳು ಟೈಮ್ ತಗೊಂಡಿದ್ದಾರೆ. ಅಧಿಕಾರಿಗಳದ್ದು ಕಷ್ಟ ನಾವು ಅರ್ಥ ಮಾಡ್ಕೋಬೇಕಂತ ನಾವು ಬಡ ಜನಗಳು ಕೋರ್ಟಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಮ್ ಗಮನಕ್ಕೆ ಬಂದಿದೆ ಸರಿ. ಇವಾಗ ಕೋರ್ಟಿಗೂ ಇದಕ್ಕೂ ಸಂಬಂಧ ಇಲ್ಲ. ಅದ್ರಗೋಸ್ಕರ ಈಗ ತಿರ್ಗಾ ಹೋರಾಟ ಮಾಡ್ತಾ ಇದೀವಿ. ಇಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮತ್ತೆ DC ಅವ್ರು ಬರೋವರೆಗೂ ನಾವು ಇಲ್ಲಿಗೆ ಕರೆಸ್ತೀವಿ DC ಅವ್ರನ್ನ. ಜಿಲ್ಲಾಧಿಕಾರಿಗಳ ಭೇಟಿಗೆ ಆಗ್ರಹ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹಾಗೂ ತಹಶೀಲ್ದಾರರು ಸ್ಥಳಕ್ಕೆ ಬಂದು ಸ್ಪಷ್ಟ ಭರವಸೆ ನೀಡಬೇಕು. ಅಲ್ಲಿಯವರೆಗೆ ಹೋರಾಟ ಹಿಂಪಡೆಯುವುದಿಲ್ಲ. ಒಂದು ವೇಳೆ ಈಗಲೂ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಆಮರಣಾಂತ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಬೇಕಾಗುತ್ತದೆ ಎಂದು ಅವರು ಎಚ್ಚರಿಸಿದ್ದಾರೆ. ಈ ವೇಳೆ ರಿಯಾಜ ಉಣ್ಣಿಬಾವಿ, ವಿಷ್ಣು ಗಂಗಾಪುರ, ಬಸವರಾಜ ಕೋಳೂರು, ಮಹಿಬೂಬಾ ಪಡೆಕನೂರ, ಬಸವರಾಜ ಗುಂಡಕರಜಗಿ, ಮೆಹಬೂಬ್ ಮೋಕೋಶಿ, ಹಫೀಜಾ ಜಮಾದಾರ, ಶ್ರೀನಿವಾಸ್ ಕಲಾಲ, ನಾರಾಯಣ ಮಿರಜಕರ, ಅಜೀಜ್ ಪಡೆಕನೂರ, ಲಾಳೆಸಾಬ ಕಸಾಬ, ಶೇಖರ ಢವಳಗಿ, ರಾಮಣ್ಣ ಚಿಗರಿ, ಬಾಬರ ಶಹಾಪುರ, ಶಿವಪ್ಪ ಬೆನಕಟ್ಟಿ ಸೇರಿದಂತೆ ಬಡಾವಣೆಯ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬಡವರಿಗೆ ಅನ್ಯಾಯ ಮಾಡಿದ ಅಧಿಕಾರಿಗಳಿಗೆ ಎಲ್ಲಿವರೆಗೂ ಹೋರಾಟ